ಬೆಳಗಾವಿಯಲ್ಲಿ ಮುಂದುವರೆದ ಡಿನ್ನರ್ ಪಾಲಿಟಿಕ್ಸ್. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಭರ್ಜರಿ ಬಾಡೂಟವನ್ನ ಏರ್ಪಾಡು ಮಾಡಲಾಗಿತ್ತು. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಅರೇಂಜ್ ಆಗಿತ್ತು. ಇದು ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಕುರ್ಚಿ ಕಚ್ಚಾಟದ ಮಧ್ಯೆ ಕುತೂಹಲದ ಔತಣಕೂಟ ಇದು. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಭರ್ಜರಿ ಬಾಡೂಟ ಏರ್ಪಾಡು ಮಾಡಲಾಗಿತ್ತು. ಬೆಳಗಾವಿಯ ಕುವೆಂಪು ನಗರದ ನಿವಾಸದಲ್ಲಿ ಈ ಔತಣಕೂಟ ಏರ್ಪಾಡಾಗಿದ್ದು, ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ ಇದರಲ್ಲಿ ಸೇರಿದ್ರು. ಜಮೀರ್ ಅಹಮದ್ ಸೇರಿದಂತೆ ಸಿಎಂ ಆಪ್ತ ಶಾಸಕರು, ಸಚಿವರು ಈ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಇದೀಗ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಏರ್ಪಾಡು ಮಾಡಲಾಗಿತ್ತು. ಭರ್ಜರಿ ಬಾಡೂಟವೇ ಅವರ ಮನೆಯಲ್ಲಿ ಅರೇಂಜ್ ಮಾಡಲಾಗಿತ್ತು. ಈ ಕುರ್ಚಿ ಕಚ್ಚಾಟದ ಮಧ್ಯೆ ಈ ಔತಣಕೂಟ ಕುತೂಹಲವನ್ನ ಮೂಡಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಅರೇಂಜ್ ಆಗಿದ್ದಂತಹ ಬಾಡೂಟ ಇದು. ಬೆಳಗಾವಿಯ ಕುವೆಂಪು ನಗರದ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಔತಣಕೂಟ ಏರ್ಪಡಿಸಿದ್ರು. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಸಿಎಂನ ಆಪ್ತ ಶಾಸಕರು ಹಾಗೂ ಸಚಿವರು ಈ ಡಿನ್ನರ್ನಲ್ಲಿ ಭಾಗಿಯಾಗಿದ್ರು. ಹಾಗಾದ್ರೆ ಏನ್ ಮಾತಾಡಿರಬಹುದು ಅನ್ನುವಂತಹ ಕುತೂಹಲ ಸಹಜವಾಗಿ ಇದರಲ್ಲಿ ಮೂಡ್ತಾ ಇರೋದು. ಸಿಎಂನ ಆಪ್ತ ಶಾಸಕರು, ಸಚಿವರಿಗಷ್ಟೇ ಈ ಔತಣಕೂಟಕ್ಕೆ ಕರೆಯಲಾಗಿತ್ತು. ಹೀಗಾಗಿ ಯಾರು ಭಾಗಿಯಾಗಿದ್ರು ಆ ನಿಟ್ಟಿನಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಈ ಡಿನ್ನರ್. ಬೆಳಗಾವಿಯಲ್ಲೂ ಸಹ ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಅಹಿಂದ ನಾಯಕರಿಗೆ ವಿಶೇಷ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮಟನ್, ಚಿಕನ್ ಸೇರಿದಂತೆ 30ಕ್ಕೂ ಅಧಿಕ ತರಹೇವಾರಿ ಖಾದ್ಯ ಅಲ್ಲಿತ್ತು. ಸಿಎಂ ದೆಹಲಿ ಭೇಟಿಗೂ ಮುನ್ನ ನಡೆದಂತಹ ಡಿನ್ನರ್ ಸಭೆ ಇದು. ಸಿಎಂ ಹುದ್ದೆ ಬಿಟ್ಟು ಕೊಡದಂತೆ ಒತ್ತಡ ಹೇರುವ ತಂತ್ರ ಏನಾದ್ರೂ ಆಯ್ತಾ? ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂಗೆ ಒತ್ತಡ ಹಾಕುವಂತಹ ಸಾಧ್ಯತೆ ಏನಾದ್ರೂ ಇತ್ತಾ? ಒತ್ತಡ ಹಾಕಿದ್ರ? ಪವರ್ ಪಾಲಿಟಿಕ್ಸ್ ನಡುವೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಈ ಔತಣಕೂಟ. ಡಿನ್ನರ್ ಮೀಟಿಂಗ್ನಲ್ಲಿ ಈ ಶಾಸಕರು, ಸಚಿವರು ಒತ್ತಡ ಏನಾದರೂ ಹಾಕಿದ್ದಾರಾ? ಸಿಎಂ ಹುದ್ದೆನ ಬಿಟ್ಟು ಕೊಡಬೇಡಿ ಅನ್ನುವಂತಹ ಒತ್ತಡ ಹೇರುವ ತಂತ್ರ ಏನಾದರೂ ನಡೀತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಹಿಂದ ನಾಯಕರಿಗೆ ವಿಶೇಷ ಭೋಜನ ವ್ಯವಸ್ಥೆಯನ್ನ ಏರ್ಪಾಡು ಮಾಡಿದ್ದು ಸತೀಶ್ ಜಾರಕಿಹೊಳಿ ತಮ್ಮ ನಿವಾಸದಲ್ಲಿ, ಬೆಳಗಾವಿಯ ತಮ್ಮ ನಿವಾಸದಲ್ಲಿ ಈ ಭರ್ಜರಿ ಔತಣಕೂಟವನ್ನ ಏರ್ಪಾಡು ಮಾಡಿದ್ರು. ಇದರಲ್ಲಿ ಕೇವಲ ಸಿಎಂ ಆಪ್ತರಷ್ಟೇ ಭಾಗಿಯಾಗಿದ್ದು ಕುತೂಹಲ ಕೆರಳಿಸುವಂತಹ ವಿಚಾರ. ಯಾಕಂದ್ರೆ ದೆಹಲಿ ಭೇಟಿಗೂ ಮುನ್ನ ಅರೇಂಜ್ ಆಗಿರುವಂತಹ ಡಿನ್ನರ್ ಸಭೆ ಇದು. ಹೀಗಾಗಿ ಇದರಲ್ಲಿ ಅವರಿಗೆ ಒತ್ತಡ ಹೇರುವಂತಹ ಕೆಲಸ ಏನಾದರೂ ಆಯ್ತಾ? ಸಿಎಂ ಕುರ್ಚಿನ ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ, ಇನ್ನೂ 2.5 ವರ್ಷ ನೀವೇ ಸಿಎಂ ಆಗಿ ಮುಂದುವರಿರಿ ಅನ್ನುವಂತಹ ಚರ್ಚೆ ಏನಾದರೂ ಈ ಡಿನ್ನರ್ನಲ್ಲಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂಗೆ ಒತ್ತಡ ಹಾಕಿರುವಂತಹ ಸಾಧ್ಯತೆ ಜಾಸ್ತಿ ಇದೆ. ಪವರ್ ಪಾಲಿಟಿಕ್ಸ್ ನಡುವೆ ತೀವ್ರ ಕುತೂಹಲವನ್ನ ಕೆರಳಿಸಿದಂತಹ ಔತಣಕೂಟ ಇದು.